ನಾನು ಅಂತೂ ಇಂತೂ ಕಷ್ಟಪಟ್ಟು ಒಂದ್ ಕೆಲ್ಸ ಅಂತ ಹುಡುಕೊಂಡಿದ್ದೆ. ಆದ್ರೆ ಈಗ ಅದೂ ಕೂಡ ಎಲ್ಲಿ ತನಕ ಇರುತ್ತೆ ಅಂತ ಗೊತ್ತಿಲ್ಲ ಅಂತ ಅವಳು ತನ್ನ ಆಫೀಸ್ನಲ್ಲಿ ಇವತ್ತು ಆಗಿದ್ದನ್ನೆಲ್ಲ ಅಜ್ಜಿ ಹತ್ರ ಡೀಟೇಲ್ ಆಗಿ ಹೇಳಿದ್ಲು. ಜರ ಇದಕ್ಕೆಲ್ಲ ಒಂದ್ ಪರಿಹಾರ ಬೇಕು ಅಂದ್ರೆ ನೀನು ಸಂಗಮ್ ಹತ್ರ ಒಂದ್ಸಲ ಮಾತಾಡ್ ನೋಡು ಅಂದ್ರು. ಅಲ್ಲ ಅಜ್ಜಿ, ನಾನ್ ಯಾಕೆ ಅವ್ರ ಹತ್ರ ಅಂತ ಇಂಚರ ರಾಗ ಎಳೆದ್ಲು. ಅದಕ್ಕೆ ಜಾನ್ಕಮ್ಮ, ಸಂಗಮ್ ತುಂಬಾ ದೊಡ್ಡ ಬಿಸ್ನೆಸ್ ಮೆನ್, ತುಂಬಾ ಕಂಪ್ನಿಗಳು ಅವನ ಅಂಡರ್ ಅಲ್ಲಿ ಕೆಲಸ ಮಾಡುತ್ತೆ, ಸಾವಿರಾರು ಜನ ಎಂಪ್ಲಾಯೀಸ್ ಬೇರೆ ಇದ್ದಾರೆ. ಅವನ ಹತ್ರ ಹೋದ್ರೆ ಖಂಡಿತ ಅವ್ನ್ ನಿನ್ಗೊಂದು ಕೆಲಸ ಕೊಡಿಸ್ತಾನೆ. ಹಾಗೆ ಕೇಳೋದ್ರಲ್ಲಿ ತಪ್ಪೇನಿದೆ? ಒಂದ್ ವೇಳೆ ಅವನ ಹತ್ರ ಕೆಲಸ ತಗೊಂಡು ನೀನ್ ಸರಿಯಾಗಿ ಕೆಲಸ ಮಾಡದೆ ಇದ್ರೆ ದ್ರೋಹ ಮಾಡ್ದಾಗತ್ತೆ, ನಿಜ. ಆದ್ರೆ ನೀನು ತುಂಬಾ ಹಾರ್ಡ್ ವರ್ಕಿಂಗ್ ಹೆಣ್ಣು. ಅವ್ರು ಬೇಕಾದ್ರೆ ನಿನ್ ಇಂಟರ್ವ್ಯೂ ತಗೊಂಡು ಕೆಲಸ ಕೊಟ್ರು ತೊಂದ್ರೆ ಇಲ್ಲ. ನಿನಗಿರೋ ಎಬಿಲಿಟಿಗೆ ನೀನ್ ಖಂಡಿತ ಇಂಟರ್ವ್ಯೂನ ಕ್ಲಿಯರ್ ಮಾಡ್ತೀಯಾ ಅಂದ್ರು. ಇಲ್ಲ ಅಜ್ಜಿ, ಒಂದೋ ನಾನ್ ಕೆಲ್ಸ ಸೆಕ್ಯೂರ್ ಮಾಡ್ಕೋತೀನಿ, ಇಲ್ಲ ಬೇರೆ ಕೆಲ್ಸ ಹುಡುಕೋತೀನಿ ಅಂತ ಅಜ್ಜಿಗೆ ಮನ್ವರಿಕೆ ಮಾಡ್ಕೊಟ್ಲು. ಆದ್ರೆ ಅವಳು ಯಾವುದೇ ಕಾರಣಕ್ಕೂ ಸಂಗಮ್ ಸಹಾಯ ಕೇಳೋ ಮನಸ್ಥಿತಿಯಲ್ಲಿರ್ಲಿಲ್ಲ. ಅಜ್ಜಿ ಅವಳಿಗೆ ಅರ್ಥ ಮಾಡ್ಸೋಕ್ ಬಂದ್ರೆ ಅವಳೇ ಅಜ್ಜಿಗೆ ವಿಷಯನ ರಿವರ್ಸ್ ಆಗಿ ಅರ್ಥ ಮಾಡಿಸ್ಬಿಟ್ಲು. ಇಂಚರ ಮತ್ ಆರ್ಯಂಗೆ ಇವತ್ತಿನ ದಿನ ತುಂಬಾ ಕ್ಯಾಶುವಲ್ ಆಗಿತ್ತು. ನಾನ್ ಈಗ ನನ್ ಕೆಲ್ಸದ ಮೇಲಷ್ಟೇ ಗಮನ ಕೊಡ್ಬೇಕು, ಅದರ ಜೊತೆ ಬೇರೆ ಜಾಬ್ ಹುಡ್ಕೋದನ್ನ ಕಂಟಿನ್ಯೂ ಮಾಡ್ಬೇಕು ಅಂತ ಇಂಚರ ಅನ್ಕೊಂಡು ಕೆಲ್ಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ಲು. ಈ ಕಡೆ ದೀಪಿಕಾ ಮಯೂರ್ ತನ್ನ ಕಣ್ಣಿಂದ ದೂರ ಎಲ್ಲೂ ಹೋಗದೆ ಇರೋ ಥರ ಮಾಡೋಕೆ ಪೂರ್ತಿ ತಯಾರಿ ನಡೆಸ್ಕೊಂಡು ಬೆಳಗ್ಗೆನೆ ಅವನ್ ಮನೆಗ್ ಬಂದಿದ್ಲು. ಬೇಬಿ, ಇಲ್ ನೋಡು, ನಾನೇ ನನ್ನ ಕೈಯಾರೆ ನಿನ್ಗೆ ಟಿಫನ್ ಬಾಕ್ಸ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಅದು ಚಪಾತಿ ಜೊತೆ ನಿನ್ ಫೇವ್ರೇಟ್ ಬೆಂಡೆಕಾಯಿ ಪಲ್ಯ. ಮಮ್ಮಿ ಅಂತೂ ನಾನ್ ಈಗ್ಲೇ ನಿನ್ ಹೆಂಡತಿ ಆಗ್ಬಿಟ್ಟಿದೀನಿ, ಇನ್ ತಾಳಿ ಕಟ್ಟೋದೊಂದೇ ಬಾಕಿ ಇರೋದು ಅಂತ ಆಡ್ಕೊಂಡು ನಗ್ತಿದ್ರು ಅಂತ ಹೇಳಿದ್ಲು. ಥ್ಯಾಂಕ್ ಯು. ಆದ್ರೆ ನೀನು ನನಗೋಸ್ಕರ ಯಾಕೆ ಇಷ್ಟೊಂದೆಲ್ಲ ತೊಂದರೆ ತಗೊಳಕ್ ಹೋದೆ? ನಮ್ಮನೇಲಿ ಮೇಡ್ ಇದಾರಲ್ಲ, ಅವ್ರಿಗೆ ಹೇಳಿದ್ರೆ ಲಂಚ್ ಬಾಕ್ಸ್ ರೆಡಿ ಮಾಡ್ಕೊಡ್ತಾರೆ ಅಂತ ಮುಗುಳ್ನಗ್ತಾ ದೀಪಿಕಾ ಕೈಯಿಂದ ಬಾಕ್ಸ್ ತಗೋತಾ ಹೇಳ್ದ. ಅದಕ್ಕೆ ದೀಪಿಕಾ, ಅಯ್ಯೋ ಮಯೂರ್, ಮೇಡ್ ಮಾಡ್ಕೊಟ್ರೆ ನಾನ್ ಮಾಡ್ದಷ್ಟು ಟೇಸ್ಟ್ ಆಗಿರತ್ತಾ? ಆಳ್ ಮಾಡಿದ ಹಾಳು ಅಂತ ಗಾದೆನೇ ಇಲ್ವಾ? ನಾನು ನಿನಗೋಸ್ಕರ ಅಂತ ಪ್ರೀತಿಯಿಂದ ಮಾಡಿದೀನಿ ಅಂತ ಅವನ ಹತ್ರ ಬಂದು ಅವನ್ ಕೆನ್ನೆ ಹಿಡ್ಕೊಂಡು ಹೇಳಿದ್ಲು. ಅವಳು ಈಗ ಏನ್ ಮಾಡ್ತಾಳೆ ಅಂತ ಮಯೂರ್ಗೆ ಅರ್ಥ ಆಯ್ತು. ಆದ್ರೆ ಈಗ ಅವನಿಗೆ ಆಫೀಸ್ಗೆ ಹೋಗೋಕೆ ಲೇಟ್ ಆಗ್ತಾ ಇತ್ತು. ಅದಕ್ಕಾಗಿ ಅವನು ದೀಪಿಕಾ ಹಣೆಗೆ ಕಿಸ್ ಮಾಡಿ, ಸರಿ ದೀಪಿಕಾ, ನಾನು ಹೊರಡ್ತೀನಿ, ಲೇಟ್ ಆಗ್ತಿದೆ ಅಂತ ಹೇಳ್ದ. ಅದಕ್ಕೆ ಅವಳು, ಸರಿ, ಹುಷಾರಾಗಿ ಹೋಗ್ಬಿಡ್ಬಾ, ಆದ್ರೆ ಇವತ್ತು ಸ್ವಲ್ಪ ಬೇಗ ಬಾ, ನಾವಿವತ್ತು ಡೇಟ್ಗೆ ಆಚೆ ಹೋಗ್ತಿದೀವಿ ಅಂತ ಸ್ವಲ್ಪ ನಾಚ್ಕೋತಾ ಹೇಳಿದ್ಲು. ಯಾಕೆ ಅಂದ್ರೆ ಮಯೂರ್ ಜೊತೆ ರೊಮ್ಯಾನ್ಸ್ ಮಾಡೋಕೆ ಅವಳು ಬೇರೆ ದಾರಿ ಹುಡುಕ್ತಾ ಇದ್ಲು. ಅವಳ ಮಾತ್ ಕೇಳಿ ಮಯೂರ್, ಏನೋ ಡೇಟಾ, ಅದು ಸಡನ್ ಆಗಿ ಅಂತ ಶಾಕಲ್ ಕೇಳ್ದ. ಅದಕ್ಕೆ ಅವಳು, ಹಾ, ನಾವ್ ಲಾಸ್ಟ್ ಟೈಮ್ ಡೇಟ್ ಹೋಗಿದ್ ಯಾವಾಗ ಅಂತ ನಿನಗ್ ನೆನ್ಪಿದ್ಯಾ? ನನಗಂತೂ ನೆನ್ಪಿಲ್ಲ ನೋಡ್ ಮಯೂರ್. ಲಾಸ್ಟ್ ಫ್ಯೂ ಡೇಸ್ ಇಂದ ನೀನು ಸ್ವಲ್ಪ ಟೆನ್ಷನ್ ಅಲ್ಲಿದ್ಯಾ ಅಂತ ನನಗ್ ಗೊತ್ತು. ಅಕ್ಕ ನಮ್ ಲೈಫ್ನಲ್ಲಿ ವಾಪಸ್ ಬಂದಿದ್ದು, ಆಮೇಲೆ ಈಗ ನಡೀತಿರೋ ಇನ್ಸಿಡೆಂಟ್ಸ್, ಓ ಗಾಡ್, ಇದ್ರಿಂದ ನಿನ್ಗೆ ತುಂಬಾ ಸ್ಟ್ರೆಸ್ ಆಗ್ತಿದೆ. ಅದು ನನಗೂ ಅರ್ಥ ಆಗತ್ತೆ. ಆದ್ರೆ ಈಗ ಹಿಂದಿಂದೆಲ್ಲ ನೆನೆಸ್ಕೊಂಡು ಕೊರ್ಗೋದ್ರಲ್ಲಿ ಅರ್ಥ ಇಲ್ಲ. ಮೂವ್ ಆನ್ ಆಗ್ಲೇಬೇಕು. ನಮ್ಮ ಮದ್ವೆಗೆ ಇನ್ನು ಕೆಲವೇ ದಿನ ಉಳಿದಿದೆ. ಇದೆಲ್ಲದ್ರಿಂದ ನಮ್ಮಿಬ್ಬರ ರಿಲೇಶನ್ಶಿಪ್ ಹಾಳಾಗೋದು ನನಗಿಷ್ಟ ಇಲ್ಲ. ಸೊ ಅದಕ್ಕೆ ನಾವಿವತ್ತು ಡೇಟ್ಗೆ ಹೋಗೋಣ, ಮೂವಿ ನೋಡೋಣ, ಇಬ್ರು ಜೊತೆಯಾಗಿ ಟೈಮ್ ಸ್ಪೆಂಡ್ ಮಾಡೋಣ. ಇವತ್ತು ನಮ್ ದಿನ, ಯಾರು ನಮ್ಮಿಬ್ಬರನ್ನ ಡಿಸ್ಟರ್ಬ್ ಮಾಡಲ್ಲ ಅಂತ ಹ್ಯಾಪಿಯಾಗಿ ಹೇಳಿದ್ಲು. ಅವನ್ ಕಿವಿ ಮೇಲ್ ಬೀಳ್ತಿರೋ ಧ್ವನಿ ದೀಪಿಕಾದಾಗಿದ್ರು ಅವನ್ ಮನಸ್ ಮಾತ್ರ ಇಂಚರ ಬಗ್ಗೆನೆ ಯೋಚಿಸ್ತಾ ಇತ್ತು. ಅವನ್ ಎಲ್ಲೋ ಕಳೆದೋಗಿರೋದ್ ನೋಡಿ ದೀಪಿಕಾ, ಮಯೂರ್, ಏನ್ ಯೋಚನೆ ಮಾಡ್ತಿದ್ಯಾ? ನಾನ್ ಹೇಳೋದು ಕೇಳಿಸ್ಕೊತಾ ಇದ್ಯಾ ಅಂತ ಕೇಳಿದ್ಲು. ಆಗ ಅವನು, ನಾನು ಬೇಗ ಬರೋಕೆ ಟ್ರೈ ಮಾಡ್ತೀನಿ, ಆದ್ರೆ ಆಫೀಸ್ನಲ್ಲಿ ತುಂಬಾ ವರ್ಕ್ ಇದೆ, ಸೊ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಅಂತ ಹೇಳ್ದ. ನಾನು ಈ ತರ ಇಂಚರ ಬಗ್ಗೆ ಯೋಚಿಸೋದು ತಪ್ಪು ಅಂತ ಅವನ್ ಬುದ್ಧಿ ಹೇಳ್ತಿದ್ರು, ಮನಸ್ ಮಾತ್ರ ಅವನ್ ಮಾತ್ ಕೇಳ್ತಿರ್ಲಿಲ್ಲ. ಏನ್ ಮಾಡ್ಲಿ ಅಂತ ಗೊತ್ತಾಗ್ದೆ ಅವನು ತುಂಬಾ ಕನ್ಫ್ಯೂಸ್ ಆಗಿದ್ದ. ಆ ಗೊಂದಲ ಅವನ್ ಮುಖದಲ್ಲಿ ಕ್ಲಿಯರ್ ಆಗಿ ಕಾಣ್ತಿತ್ತು.
ಅವನು ದೀಪಿಕಾ ಜೊತೆ ನಾರ್ಮಲ್ ಆಗಿ ಮಾತಾಡೋಕೆ ಪ್ರಯತ್ನ ಪಡ್ತಿದ್ರು ಅವನ್ ಬಾಡಿ ಲ್ಯಾಂಗ್ವೇಜ್ ಅದಕ್ಕೆ ಸಾಥ್ ಕೊಡ್ತಿರ್ಲಿಲ್ಲ. ಅವನ್ ಆಫೀಸ್ಗೆ ಹೋಗ್ತಿದ್ದ ಹಾಗೆ ದೀಪಿಕಾ ಮನಸ್ಸಿನಲ್ಲಿ 100 ಪ್ರಶ್ನೆಗಳು ಹುಟ್ಕೊಂಡಿದ್ದಲ್ದೆ ಅವನು ತನ್ನಿಂದ ಯಾವುದೋ ವಿಷಯ ಮುಚ್ಚಿಡ್ತಿದ್ದಾನೆ ಅಂತ ಅವಳಿಗೆ ಕನ್ಫರ್ಮ್ ಆಯ್ತು. ಹಾಗಾಗಿ ಅವಳು ಒಂದು ಕ್ಯಾಬ್ ಬುಕ್ ಮಾಡಿ ಅವನ ಹಿಂದೆನೆ ಹೊರಟ್ಲು. ಅವನ್ ಆಫೀಸ್ ಕಾಣ್ತಿದೆ ಅನ್ನೋವಾಗ ಕ್ಯಾಬ್ನಿಂದ ಇಳ್ಕೊಂಡ್ಲು. ಯಾಕೆ ಅಂದ್ರೆ ತಾನ್ ಫಾಲೋ ಮಾಡ್ತಿರೋದು ಅವನು ಗೊತ್ತಾಗ್ಬಾರ್ದು ಅನ್ನೋದು ಅವಳ ಇಂಟೆನ್ಷನ್ ಆಗಿತ್ತು. ಆದ್ರೂ ಅವನ್ ಸೀದಾ ಆಫೀಸ್ ಒಳಗಡೆನೆ ಹೋಗಿದ್ ನೋಡಿ ಅವಳಿಗೆ ಸ್ವಲ್ಪ ರಿಲೀಫ್ ಆಯ್ತು. ಆದ್ರೆ ಈ ಕಡೆ ಮಯೂರ್ ಮನಸ್ಸು ಕೂಲ್ ಆಗಿರ್ಲಿಲ್ಲ. ಅದೇ ಟೈಮ್ಗೆ ಅವನ್ ಫೋನ್ಗೆ ರಂಗನಾಥ್ ಕಾಲ್ ಬಂತು. ಅವನ್ ಕಾಲ್ ಪಿಕ್ ಮಾಡಿ ಹಲೋ ಅಂಕಲ್ ಅಂತ ಹೇಳ್ದ. ಅದಕ್ಕೆ ರಂಗನಾಥ್ ಹಲೋ ಮಯೂರ್, ನಾನು ನಿನ್ಗೆ ಡಿಸ್ಟರ್ಬ್ ಮಾಡ್ತಿಲ್ಲ ತಾನೆ ಅಂದ್ರು. ಅದಕ್ಕೆ ಅವನು ಅಯ್ಯೋ ಅಂಕಲ್, ಹಾಗೇನೂ ಇಲ್ಲ, ನೀವು ನನಗೆ ಯಾವಾಗ ಬೇಕಿದ್ರು ಕಾಲ್ ಮಾಡ್ಬೋದು ಅಂದ. ಆಗ ರಂಗನಾಥ್ ಅದು ನಿನ್ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು ಅಂತ ಹೇಳಿದ್ರು. ಅದೇನು ಅಂತ ಹೇಳಿ, ಸಂಕೋಚ ಮಾಡ್ಕೋಬೇಡಿ ಅಂತ ಹೇಳ್ದ ಮಯೂರ್. ಆಗ ರಂಗನಾಥ್ ಕರುಣಾಕರನ್ ಡಿಮ್ಯಾಂಡ್ ಬಗ್ಗೆ, ಇಂಚರಾನ ಒಪ್ಸೋಕೆ ತಾನ್ ಮಾಡಿರೋ ಪ್ಲಾನ್ ಬಗ್ಗೆ ಎಲ್ಲ ಮಯೂರ್ ಹತ್ರ ಶೇರ್ ಮಾಡ್ಕೊಂಡ್ರು. ಆದ್ರೆ ಇಂಚರಾನ ಯಾವುದೇ ಜಾಲದಲ್ಲಿ ಸಿಕ್ಕಾಕ್ಸೋದು ಮಯೂರ್ಗೆ ಇಷ್ಟ ಇರಲಿಲ್ಲ. ಅದಕ್ಕಾಗಿ ಅವನಿಗೆ ರಂಗನಾಥ್ ಪ್ಲಾನ್ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಅದಕ್ಕೆ ಅವನು ಏನೂ ರಿಯಾಕ್ಟ್ ಮಾಡದೆ ಕಾಲ್ ಕಟ್ ಮಾಡಿಬಿಟ್ಟ. ಇಲ್ಲ, ಹಾಗಾಗೋಕೆ ನಾನು ಬಿಡಲ್ಲ. ಇಂಚರ ಕರುಣಾಕರನ್ನ ಮದುವೆ ಆಗಬಾರ್ದು. ಅವಳ ಪ್ರಾಬ್ಲಮ್ಸ್ನೆಲ್ಲ ನಾನು ಸಾಲ್ವ್ ಮಾಡಬೇಕು. ಅದಕ್ಕೆ ಈಗಲೇ ನಾನು ಇಂಚರಾನ ಮೀಟ್ ಮಾಡಿ ಅವಳನ್ನ ಎಚ್ಚರಿಸಬೇಕು ಅಂತ ಅವನಿಗನ್ನಿಸ್ತು. ಆಫೀಸ್ ಮುಗಿತಾ ಇದ್ದ ಹಾಗೆ ಅವನಿಗೆ ಇಂಚರ ಮನೆಗೆ ಹೋಗೋದು ನೆನ್ಪಾಯ್ತು. ಇಂಚರ ಆಫೀಸ್ ಮುಗಿಸಿ ಆರ್ಯನ ಕರ್ಕೊಂಡು ಮನೆಗೆ ಬಂದಿದ್ಲು. ಫ್ರೆಶ್ ಆಗ್ತಿದ್ದ ಹಾಗೆ ಆರ್ಯ, ಫ್ರೆಂಡ್ ನೀನ್ ಫೋನ್ ಕೊಡು ಅಂತ ಹೇಳ್ದ. ತನ್ನ ಫೋನ್ಗೆ ಇಂಚರ ನಂಬರಿಂದ ಕಾಲ್ ಬರ್ತಿದ್ದ ಹಾಗೆ ಅದು ಆರ್ಯನ್ದೇ ಕಾಲ್ ಅಂತ ಗೊತ್ತಾಗಿ ಸಂಗಮ್ ಇಮಿಡಿಯೇಟ್ ಆಗಿ ಕಾಲ್ ಪಿಕ್ ಮಾಡ್ದ. ಯಾಕೆ ಅಂದ್ರೆ ಆರ್ಯನ್ ವಾಯ್ಸ್ ಕೇಳೋಕೆ ಅವನು ಕಾಯ್ತಿದ್ದ. ಹಲೋ ಕೂಲ್ ಅಂಕಲ್ ಅಂತ ಆರ್ಯ ಖುಷಿಯಾಗಿ ಹೇಳ್ದ. ಅದಕ್ಕೆ ಸಂಗಮ್ ಕೂಡ ಹಲೋ ಮೈ ಲಿಟಲ್ ಫ್ರೆಂಡ್ಸ್, ಹೌ ಆರ್ ಯು ಅಂತ ಕೇಳ್ದ. ಈ ಕಡೆ ಮನೆ ಒಳಗಡೆ ಸಂಗಮ್ ಆರ್ಯ ಫೋನ್ನಲ್ಲಿ ಮಾತಾಡ್ತಾ ಇದ್ರೆ ಮನೆ ಹೊರಗಡೆ ಇಂಚರ ಮುಖ ನೋಡೋಕೂ ಇಷ್ಟಪಡದೆ ಇರೋ ವ್ಯಕ್ತಿ ಬಂದು ನಿಂತಿದ್ದ. ಮಯೂರ್ ಆಫೀಸಿಂದ ಸೀದಾ ಇಂಚರ ಮನೆ ಬಾಗ್ಲಿಗ್ ಬಂದ್ ನಿಂತಿದ್ದ. ಇಂಚರ ಕೋಪ, ತನ್ ತಪ್ಪು, ಲಾಸ್ಟ್ ಟೈಮ್ ಇಲ್ಲಿಗ್ ಬಂದಾಗ ತಾನು ಅವಳಿಗೆ ಬೈದು ಕೆಟ್ಟದಾಗ್ ಮಾತಾಡಿದ್ದು, ಅವಳನ್ನ ಹಿಯಾಳ್ಸಿದ್ದು ಎಲ್ಲ ಅವನ್ ಕಣ್ಮುಂದೆ ಬಂದು ಗಿಲ್ಟ್ ಕಾಡೋಕೆ ಶುರುವಾಗಿ ಅವನಿಗೆ ಇವತ್ತು ದೀಪಿಕಾ ಜೊತೆ ಡೇಟ್ಗೆ ಹೋಗ್ಬೇಕು ಅನ್ನೋದೇ ಮರ್ತೋಯ್ತು. ಈ ಕಡೆ ದೀಪಿಕಾ ಮಯೂರ್ಗೋಸ್ಕರ ಕಾಯ್ತಾ ಇದ್ದಾಗ ಡ್ರೈವರ್ ಕಾಲ್ ಬಂತು. ಅವಳು ಕಾಲ್ ಪಿಕ್ ಮಾಡ್ತಿದ್ದಾಗೆ ಅವನು ಮೇಡಮ್, ಸರ್ ಇಂಚರ ಮೇಡಮ್ ಮನೆ ಹತ್ರ ಇದ್ದಾರೆ, ನಾನು ಅವ್ರನ್ನ ಬಿಟ್ಟು ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳ್ದ. ಅವನು ಹೇಳಿದ್ ಕೇಳಿ ದೀಪಿಕಾಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.